ಅಮೆರಿಕ ನಡುವಿನ ಯುದ್ಧ ಅಂತ್ಯ ಆಯ್ತಾ ಅಥವಾ ಮತ್ತೆ ಆರಂಭ ಆಗುತ್ತಾ? ಇದು ಸದ್ಯಕ್ಕೆ $1 ಮಿಲಿಯನ್ ಪ್ರಶ್ನೆ. ಇದಕ್ಕೆ ಕಾರಣ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಿರೋ ಕ್ಷಣಕ್ಕೊಂದು ಮಾತುಗಳು. ಟ್ರಂಪ್ ಮಾತಿನಿಂದ ಜಗತ್ತೇ ಗೊಂದಲಕ್ಕೆ ಈಡಾಗಿದೆ. ಬೆಳಗ್ಗೆಯಷ್ಟೇ ತಮ್ಮ ಸೋಷಿಯಲ್ ಮೀಡಿಯಾ ಟ್ರುತ್ ಅಲ್ಲಿ ಪೋಸ್ಟ್ ಮಾಡಿದ್ದ ಡೊನಾಲ್ಡ್ ಟ್ರಂಪ್ ಇರಾನ್ ಜೊತೆಗಿನ ಒಪ್ಪಂದ ಬಹುತೇಕ ಅಂತಿಮ ಹಂತ ತಲುಪಿದೆ ಅಂತ ಘೋಷಣೆ ಮಾಡಿದ್ದಾರೆ. ಹಾರ್ಮುಜ್ ಜಲಸಂಧಿಯೂ ತೆರೆಯಲ್ಪಡಲಿದೆ ಅಂತ ಹೇಳಿದ್ರು. ಇರಾನ್ ಕೂಡ ಸಮ್ಮತಿಯ ಮಾತುಗಳನ್ನಾಡಿತ್ತು. ಈ ಮಾತಿಗೆ ಇಡೀ ಜಗತ್ತು ಖುಷಿ ಪಟ್ಟಿತ್ತು. ಮಾತುಕತೆ ಫಲಪ್ರದವಾಗ್ತಾ ಇದ್ದು ಜಗತ್ತಿಗೆ ಅಂಟಿರುವ ಸಂಕಷ್ಟ ನಿವಾರಣೆಯಾಗಲಿದೆ ಎನ್ನಲಾಗ್ತಿದ್ದು. ಅಮೆರಿಕ, ಇರಾನ್ ಹಾಗೂ ಮಧ್ಯಪ್ರಾಚ್ಯದ ಹಲವು ರಾಷ್ಟ್ರಗಳ ನಡುವೆ ನಡೆಯುತ್ತಿರುವ ಮಾತುಕತೆಗಳು ಅಂತಿಮ ಹಂತದಲ್ಲಿವೆ. ಕೆಲ ಒಪ್ಪಂದಗಳು ಮಾತ್ರ ಬಾಕಿ ಇದೆ. ಈ ಒಪ್ಪಂದದ ಅತ್ಯಂತ ಮಹತ್ವದ ಅಂಶವೆಂದರೆ ಜಾಗತಿಕ ತೈಲ ಸಾಗಣೆಗೆ ಜೀವನಾಡಿಯಾಗಿರುವ ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ಸಂಪೂರ್ಣವಾಗಿ ತೆರೆಯುವ ಪ್ರಸ್ತಾವನೆ. ಒಪ್ಪಂದದ ಹಲವು ಅಂಶಗಳ ಜೊತೆಗೆ ಹಾರ್ಮುಜ್ ಜಲಸಂಧಿಯೂ ತೆರೆಯಲ್ಪಡಲಿದೆ. ಆದರೆ ಸಂಜೆ ಆಗ್ತಾ ಇದ್ದಂತೆ ತಮ್ಮ ಅದೇ ಟ್ರುತ್ನಲ್ಲಿ ಆಡಿಯೋಸ್ ಅಂತ ಪೋಸ್ಟ್ ಹಾಕಿದ್ದಾರೆ. ಇದರಲ್ಲಿ ಅಮೆರಿಕದ ವಿಮಾನಗಳು ಇರಾನ್ ಧ್ವಜ ಇರೋ ಹಡಗುಗಳ ಮೇಲಿನ ದಾಳಿ ಮಾಡಿದಂತೆ ಕಾಣ್ತಾ ಇರುವ AI ಪೋಸ್ಟರ್ ಹಂಚಿಕೊಂಡಿರೋದು ಆತಂಕವನ್ನ ಸೃಷ್ಟಿಸಿದೆ. ಮಾತುಕತೆ ಮುರಿದು ಬಿದ್ದಿರೋ ಸಾಧ್ಯತೆ ಇದ್ದು ಮತ್ತೆ ಯುದ್ಧ ಆರಂಭವಾಗುವ ಮುನ್ಸೂಚನೆ ಕೊಟ್ರಾ ಅನ್ನುವ ಅನುಮಾನ ಕೂಡ ಕಾಡ್ತಾ ಇದೆ. ಈಗ ರಾಜ್ಯ, ರಾಷ್ಟ್ರ, ದೇಶ ವಿದೇಶಗಳ ಇತರೆ ಪ್ರಮುಖ ಸುದ್ದಿಯನ್ನ ನೋಡೋಣ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಅಥವಾ ನಾಯಕತ್ವದ ಗೊಂದಲ ಬಗೆಹರಿಯುತ್ತಾ ಅನ್ನುವ ಬಗ್ಗೆ ಡಿಸಿಎಂ DKಶಿ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದ ಅವರು, ಯಾವ ಗೊಂದಲವೂ ಇಲ್ಲ, ಏನೂ ಇಲ್ಲ, ಪಾರ್ಟಿ ಇದ್ರೆ ನೀನು ಮೊದಲು ಪಾರ್ಟಿ ಇರಬೇಕು, ಆಮೇಲೆ ಮಿಕ್ಕಿದ್ದೆಲ್ಲವೂ ಸ್ಥಾನಮಾನ ಅಂದಿದ್ದಾರೆ. ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಭಿನ್ನಮತ ಜೋರಾಗ್ತಿದೆ. ಇಕ್ಬಾಲ್ ಅನ್ಸಾರಿ ಹಾಗೂ ಶಾಸಕ ರಾಘವೇಂದ್ರ ಹಿಟ್ನಾಳ್ ನಡುವೆ ಸಮರ ಶುರುವಾಗಿದೆ. ಹಿಟ್ನಾಳ್ ಕುಟುಂಬದ ವಿರುದ್ಧ ಇಕ್ಬಾಲ್ ಅನ್ಸಾರಿ ಜಿದ್ದು ಸಾಧಿಸಲು ಮುಂದಾಗ್ತಾ ಇದ್ದಾರಾ ಅನ್ನುವ ಅನುಮಾನವೂ ಮೂಡಿದ್ದು, ಸಿದ್ದರಾಮಯ್ಯ ಆಪ್ತ ಕೈ ಶಾಸಕ ರಾಘವೇಂದ್ರ ಹಿಟ್ನಾಳ್ ಕ್ಷೇತ್ರದ ಮೇಲೆ ಅನ್ಸಾರಿ ಕಣ್ಣಿಟ್ಟಿದ್ದು 2028ಕ್ಕೆ ಮಗನನ್ನ ಕಣಕ್ಕಿಳಿಸಲು ಸಜ್ಜಾಗ್ತಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಬಿಜೆಪಿ ಮುಖಂಡನ ಮೇಲೆ ಅತ್ಯಾಚಾರದ ಆರೋಪ ಕೇಳಿಬಂದಿದೆ. ಬಿಜೆಪಿ ಮುಖಂಡ ವಕೀಲ ಭರತ್ ವಿರುದ್ಧ ಅತ್ಯಾಚಾರ ಮತ್ತು ಬೆದರಿಕೆಯ ಆರೋಪ ಕೇಳಿಬಂದಿದ್ದು, ಗಂಡನ ಸ್ನೇಹಿತನೆಂದು ಪರಿಚಯಿಸಿಕೊಂಡ ಭರತ್ ವಿರುದ್ಧ ಭದ್ರಾವತಿಯ ಪೇಪರ್ ಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೂರು ದಾಖಲಾಗ್ತಾ ಇದ್ದಂತೆ ಆರೋಪಿ ಕಣ್ಮರೆಯಾಗಿದ್ದಾನೆ. ಕೊಪ್ಪಳದಲ್ಲಿ ಕಾಂಗ್ರೆಸ್ ಮುಖಂಡ ಉಗ್ರಪ್ಪ ನೀಟ್ ವಿಚಾರವಾಗಿ ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ. ನೀಟ್ ಪೇಪರ್ ಲೀಕ್ ಆದ ಬಳಿಕ ಅನೇಕ ವಿದ್ಯಾರ್ಥಿಗಳು ಸುಸೈಡ್ ಮಾಡಿಕೊಂಡಿದ್ದಾರೆ. ಬಿಜೆಪಿ ಆಡಳಿತದಲ್ಲಿ ಪೇಪರ್ ಲೀಕ್ ಆಗ್ತಿರೋದು ಇದು ಮೊದಲೇನಲ್ಲ. ರಾಜ್ಯದಲ್ಲಿ ಹಿಂದೆ PSI ನೇಮಕಾತಿ ಹಗರಣ ನಡೆದಿತ್ತು. ಅನೇಕ ಹಗರಣಗಳು ಬಿಜೆಪಿ ಸಮಯದಲ್ಲೇ ಆಗಿವೆ ಅಂದಿದ್ದಾರೆ. ಬೆಂಗಳೂರಲ್ಲಿ ಶಿವಾಜಿನಗರ ಮೂಲದ ವೃದ್ಧೆಯೊಬ್ಬರನ್ನ ಡಿಜಿಟಲ್ ಅರೆಸ್ಟ್ ಮಾಡಿ ಬರೋಬ್ಬರಿ 4 ಕೋಟಿ ಹಣ ದೋಚಿದ ಗ್ಯಾಂಗ್ ಈಗ ಪೊಲೀಸರ ಅತಿಥಿಯಾಗಿದೆ. ವೃದ್ಧೆಯೊಬ್ಬರನ್ನ ಬೆದರಿಸುತ್ತಿದ್ದ ಗ್ಯಾಂಗ್ ಜನವರಿಂದ ಈವರೆಗೆ 4 ಕೋಟಿ ದೋಚಿದ್ರು. ಈ ವೇಳೆ ತಮ್ಮ ಮನೆಯಲ್ಲಿದ್ದ ಚಿನ್ನಾಭರಣ ಅಡವಿಡಲು ಬಂದಿದ್ದ ಬ್ಯಾಂಕ್ನವರ ಸೂಚನೆ ಮೇರೆಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ಪಶ್ಚಿಮ ಬಂಗಾಳದ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಮರುಚುನಾವಣಾ ಫಲಿತಾಂಶ ಪ್ರಕಟವಾಗಿದೆ. ಬಿಜೆಪಿ ಅಭ್ಯರ್ಥಿ ದೇವಾಂಶಿ ಪಾಂಡ 1 ಲಕ್ಷ ಮತಗಳ ಅಂತರದಿಂದ ಭರ್ಜರಿ ಜಯ ಸಾಧಿಸಿದ್ದು, ಪ್ರತಿಸ್ಪರ್ಧಿ CPIM ಅಭ್ಯರ್ಥಿ ಶಂಭುನಾಥ್ ಕುರ್ಮಿ 40,645 ಮತಗಳನ್ನು ಪಡೆದಿದ್ದಾರೆ. ಅಮೆರಿಕದ ಜೊತೆಗೆ ಆಗಿರುವ ಒಪ್ಪಂದ ವಿದೇಶಾಂಗ ಸಚಿವ ಡಾಕ್ಟರ್ ಜೈಶಂಕರ್ ಮಾಹಿತಿ ಕೊಟ್ಟಿದ್ದು, ಜಾಗತಿಕ ಬಹುಪಕ್ಷೀಯ ವಿಷಯಗಳ ಬಗ್ಗೆ ಚರ್ಚೆಯಾಗಿದೆ. ಭಯೋತ್ಪಾದನೆ, ಡ್ರಗ್ಸ್ ನಿಯಂತ್ರಣ, ಖನಿಜಗಳು ಮತ್ತು ಪರಮಾಣು ವ್ಯಾಪಾರ, ಇಂಧನ, ದೇಶದ ರಕ್ಷಣೆ ಮತ್ತು ಭದ್ರತೆ ಹಾಗೂ ಅಮೆರಿಕ ಭಾರತದ ನಡುವಿನ ವ್ಯಾಪಾರ ವಹಿವಾಟು ಬಗ್ಗೆ ಚರ್ಚೆಯಾಗಿದೆ ಅಂತ ತಿಳಿಸಿದ್ದಾರೆ. ಉತ್ತರ ಪ್ರದೇಶದ ಪಯೋನೀರ್ ಫ್ಲೈಯಿಂಗ್ ಕ್ಲಬ್ನ ತರಬೇತಿ ವಿಮಾನವು ಚಂದೌಡ ಗ್ರಾಮದಲ್ಲಿ ತುರ್ತು ಭೂಸ್ಪರ್ಶ ಮಾಡಿದೆ. ಅಲಿಗಢ್ ಕಲೆಕ್ಟರೇಟ್ ಅತುಲ್ ಕುಮಾರ್ ಗುಪ್ತಾ ಮಾತನಾಡಿ, ವಿಮಾನದಲ್ಲಿ ತರಬೇತಿ ಪೈಲಟ್ ಮತ್ತು ಟ್ರೈನರ್ ಇದ್ರು. ಬೆಳಗ್ಗೆ 9 ಗಂಟೆಗೆ ವಿಮಾನ ನಿಲ್ದಾಣದಿಂದ ಹೊರಟ ಬಳಿಕ ತಾಂತ್ರಿಕ ದೋಷದಿಂದಾಗಿ ತುರ್ತು ಭೂಸ್ಪರ್ಶ ಮಾಡಿದೆ. ಇಬ್ಬರೂ ಸುರಕ್ಷಿತವಾಗಿದ್ದಾರೆ ಅಂತ ಹೇಳಿದ್ದಾರೆ. KSCA ಲೀಗ್ ಪಂದ್ಯಾವಳಿ ವೇಳೆ ಆಟಗಾರರಿಗೆ ಹೃದಯಾಘಾತವಾಗಿದೆ. KSCA ಶ್ರೀ ನಸೂರ್ ಸ್ಮಾರಕ ಶೀಲ್ಡ್ ಏಕದಿನ ಲೀಗ್ ಪಂದ್ಯಾವಳಿ ವೇಳೆ ಅಕ್ಷಯ್ SLಗೆ ಹೃದಯಾಘಾತದಿಂದ ಮೃತಪಟ್ಟಿದ್ದು, ಶಿವಮೊಗ್ಗ ಮೂಲದ 36 ವರ್ಷದ ಅಕ್ಷಯ್ SL ಬೊಮ್ಮಸಂದ್ರದ SLS ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯುವಾಗ 4 ಓವರ್ ಬೌಲಿಂಗ್ ಮಾಡಿ ಆರೋಗ್ಯ ಸಮಸ್ಯೆಗೆ ಒಳಗಾಗಿ ಸಾವನ್ನಪ್ಪಿದ್ದಾರೆ. ರಾಂಚಿಯಲ್ಲಿ ನಡೆದ ಫೆಡರೇಷನ್ ಕಪ್ನಲ್ಲಿ 100 ಮೀಟರ್ ಓಟದಲ್ಲಿ ಗುರಿಂದರ್ ಸಿಂಗ್ ಹೊಸ ದಾಖಲೆ ಬರೆದಿದ್ದಾರೆ. 10.09 ಸೆಕೆಂಡ್ನಲ್ಲಿ ಗುರಿ ತಲುಪುವ ಮೂಲಕ ಗುರಿಂದರ್ ಸಿಂಗ್ ಚಿನ್ನದ ಪದಕವನ್ನ ಪಡೆದಿದ್ದಾರೆ. ಗುರಿಂದರ್ ವೀರ್ ಸಿಂಗ್ ಸಾಧನೆಗೆ ಪಂಜಾಬ್ CM ಭಗವಂತ್ ಮಾನ್ ಶುಭ ಹಾರೈಸಿದ್ದಾರೆ. ಆಫ್ರಿಕಾ ದೇಶಗಳಲ್ಲಿ ಹರಡ್ತಾ ಇರುವ ಎಬೋಲಾ ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಮಹತ್ವದ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಕಾಂಗೋ, ಉಗಾಂಡ ಮತ್ತು ದಕ್ಷಿಣ ಸುಡಾನ್ ದೇಶಗಳಿಗೆ ಅನಗತ್ಯವಾಗಿ ಪ್ರಯಾಣ ಮಾಡಬೇಡಿ ಅಂತ ಕೇಂದ್ರ ಆರೋಗ್ಯ ಸಚಿವಾಲಯ ಸೂಚನೆ ಕೊಟ್ಟಿದೆ. ಉಗಾಂಡದಲ್ಲಿ ಎಬೋಲಾ ವೈರಸ್ನ ಅತ್ಯಂತ ಅಪಾಯಕಾರಿಯಾಗಿದ್ದು ಅನೇಕರು ಪ್ರಾಣ ಕಳ್ಕೊಂಡಿದ್ದಾರೆ. ಕೆಲವು ತಿಂಗಳುಗಳಿಂದ ಸೈಲೆಂಟ್ ಆಗಿದ್ದ ರಷ್ಯಾ ಈಗ ಮತ್ತೆ ವೈಲೆಂಟ್ ಆಗಿದೆ. ಇದೀಗ ಉಕ್ರೇನ್ ಮೇಲೆ ರಷ್ಯಾ ಹೈಪರ್ಸಾನಿಕ್ ಕ್ಷಿಪಣಿ ದಾಳಿ ಮಾಡಿದ್ದು, ಬೆಳ್ಳಂಬೆಳಗ್ಗೆ ಉಕ್ರೇನ್ನ ರಾಜಧಾನಿ ಕೀವ್ ಮೇಲೆ ರಷ್ಯಾ ದಾಳಿ ಮಾಡಿದೆ. ಭೀಕರ ದಾಳಿಗೆ ಕೆಲವು ಕಟ್ಟಡಗಳು ಧ್ವಂಸವಾಗಿದ್ದು, 50 ಮಿಸೈಲ್ಸ್, 700 ಡ್ರೋನ್ ಬಳಸಿ ದಾಳಿಯನ್ನ ನಡೆಸಲಾಗಿದೆ. ಮೂಗೂರು ತ್ರಿಪುರ ಸುಂದರಿ ದೇವಸ್ಥಾನದಲ್ಲಿ ಅರ್ಚಕರ ನಡುವೆ ಪೂಜೆ ವಿವಾದಕ್ಕೆ ಈಗ ವಿವಾದ ಶುರುವಾಗಿದೆ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಮೂಗೂರು ಗ್ರಾಮದ ದೇವಸ್ಥಾನದಲ್ಲಿ ಪೂಜೆಯ ಸರದಿಯ ವಿಚಾರವಾಗಿ ಅರ್ಚಕರ ನಡುವೆ ವಾಗ್ವಾದ ನಡೆದಿದೆ. DC, ತಹಶೀಲ್ದಾರ್ ಹಾಗೂ ಹೈಕೋರ್ಟ್ ಆದೇಶ ಇದ್ರೂ ಪೂಜೆಗೆ ಅವಕಾಶ ಕೊಡ್ತಿಲ್ಲ ಅನ್ನುವ ಆರೋಪ ಕೇಳಿಬಂದಿದೆ.
ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟದ ಬಳಿ ಚಿರತೆ ದಾಳಿಗೆ ಬಾಲಕ ಬಲಿಯಾಗಿದ್ದ. ಚಿರತೆ ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಕಾರ್ಯಾಚರಣೆ ಮಾಡಿತ್ತು. ನಾಗಮಲೆ ಪ್ರದೇಶದಲ್ಲಿ ಅಳವಡಿಸಿದ್ದ ಬೋನಿಗೆ ಚಿರತೆ ಬಿದ್ದಿದೆ. 15 ದಿನಗಳ ಬಳಿಕ ಚಿರತೆ ಬೋನಿಗೆ ಬಿದ್ದಿದ್ದು. ಆದರೆ ಬೋನಿಗೆ ಬಿದ್ದ ಚಿರತೆ ಅದೇನಾ ಅಥವಾ ಬೇರೆ ಚಿರತೆ ಬೋನಿಗೆ ಬಿದ್ದಿದ್ಯಾ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ರವಿಚಂದ್ರನ್ ಸಂಗೀತ ನಿರ್ದೇಶಕ ಹಂಸಲೇಖ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ದು. ಮೇ 30ಕ್ಕೆ ಕೆಜಿ ಬ್ರಹ್ಮ ಸಂಭ್ರಮದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. 4 ದಶಕಗಳ ಸಿನಿ ಪಯಣಕ್ಕೆ ಮ್ಯೂಸಿಕಲ್ ಹಬ್ಬ ಮಾಡಲಾಗ್ತಿದೆ. ರವಿಚಂದ್ರನ್ ಹಂಸಲೇಖ ಜೋಡಿಯ ಹಾಡುಗಳ ಮರುಸೃಷ್ಟಿ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ.